ವೆಲ್ಕಮ್ ಟು ಸರಳ ರುಚಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಚಿರೋಟಿನ ಟೈಮ್ ಪಾಸ್ ಮಾಡೋಕ್ಕೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸ್ಟೋರೇಜ್ ಮಾಡಿಕೊಂಡು 1 ತಿಂಗಳು 2 ತಿಂಗಳು ಸ್ಟೋರೇಜ್ ಮಾಡಿ ಇಟ್ಕೊಂಡು ತಿನ್ನುವಂಥ ಒಂದು ಒಳ್ಳೆ ರೆಸಿಪಿ, ಒಂದು ಒಳ್ಳೆ ಸ್ವೀಟನ್ನು ಮಾಡಿ ತೋರಿಸ್ತೀನಿ ಇವತ್ತು ನಾನು ನಿಮಗೆ. ಬನ್ನಿ ಇವಾಗ ಮಾಡೋಣ. ಇವಾಗ ಏನೇನು ಬೇಕು ಅಂತ ನೋಡೋಣ. ನಾವು ಈ ಚಿರೋಟಿನ ಟೈಮ್ ಪಾಸ್ಗೂ ತಿನ್ಬೋದು. ಬೇಡ ಅಂದರೆ ಯಾರಾದರೂ ಸಡನ್ನಾಗಿ ನೆಂಟರು ಬಂದರೂ ಆ ನೆಂಟ್ರಿಗೂ ಕೂಡ ನಾವು ಈ ಚಿರೋಟಿ ಜೊತೆಗೆ ಏನಾದರೂ ಹಾಲು ಖೀರ್ ಆಗಿರ್ಬೋದು, ಏನಾದರೂ ಪಾಯಸ ಆಗಿರ್ಬೋದು, ಈ ಥರ ನಾವು ಬಾದಾಮಿ ಹಾಲಾಗಿರ್ಬೋದು, ಏನಾದರೂ ಮಾಡಿ ಬಡಿಸ್ಬೋದು. ಬನ್ನಿ ಇವತ್ತು ನಾವು ಏನೇನು ಹಾಕೋದು ಅಂತ ನೋಡಿ ಹೇಳೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಅಂತೇಳಿ ನಾನು ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನಿಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ ಮಿಕ್ಸ್ ಆದ ನಂತರ ನೀವು ಬೌಲನ್ನು ಪಕ್ಕಕ್ಕಿಟ್ಟು ನಾವು ಏನು ಕಲ್ಲಿನ ಮೇಲೆ ನಾವು ಸ್ವಲ್ಪ ಅದನ್ನು ಮೇಲಿಂದ ಎತ್ತಿ ಬಡಿದು ಅದನ್ನು ಸ್ವಲ್ಪ ಚೆನ್ನಾಗಿ ಹೊಂದಿಸ್ಬೇಕು. ಅದನ್ನು ನಾವು ಈ ಥರ ನೋಡಿ, ಈ ಥರ ಚೆನ್ನಾಗಿ ಹೊಂದಿಸಿದ್ರೆ ಚೆನ್ನಾಗಿ ಆ ರವೆ ಮತ್ತು ಮೈದಾ ಎರಡು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಅದು ನೋಡಿ, ಈ ಥರ ಮೇಲಿಂದ ಎತ್ತಿ 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 ಹೊಡಿಬೇಕು. ಈ ಥರ ಹಿಟ್ಟನ್ನು ನಾವು ಎಷ್ಟು ಹಿಟ್ಟನ್ನು ಎತ್ತಿ ಮೇಲಿಂದ ನಾದ್ತೀವೋ ಅಷ್ಟೂ ಕೂಡ ಹಿಟ್ಟು ಹದವಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಾನಿಲ್ಲಿ ಸ್ವಲ್ಪ ಮೇಲೆ ಆಯಿಲ್ ಹಾಕ್ಕೊಂಡು ಎತ್ತಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಬನ್ನಿ, ಇಲ್ಲಿ ಸ್ವಲ್ಪ ಸಾಟಿ ಮಾಡ್ಕೋಬೇಕು. ಲೇಯರ್ ಬರೋಕ್ಕೆ ನಾವು ಒಂದು ಲೇಯರ್ ಮೇಲೆ ಒಂದು ಲೇಯರ್ ಸಾಟಿ ಹಾಕೋಬೇಕು ನಾವು. ಅದರಿಂದ ನಾನಿಲ್ಲಿ ಕಾರ್ನ್ಫ್ಲೋರ್ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಏನು ಕಾಯಿಸಿಟ್ಕೊಂಡಿದ್ನೋ ಅದು ಆಯಿಲ್ನ ನಾನು ತಣ್ಣಗಾಗಿದೆ ಆಯಿಲ್, ಅದು ತಣ್ಣಗಾಗಿರೋ ಆಯಿಲ್ನೇ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗೆಲ್ಲನೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ನಿಮಗೆ ಬೇಕು ಅಂತ ಅನಿಸಿದ್ರೆ, ಜಾಸ್ತಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಏನೂ ತೊಂದರೆ ಇಲ್ಲ. ನಾನು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಇವಾಗ ನೋಡಿ, ಹಿಟ್ಟು ಎಲ್ಲ ಒಂದು 10 ನಿಮಿಷ ನೆನೆಸಿ ಇಟ್ಟಿದ್ದೀನಿ ನಾನು. ಹಿಟ್ಟು ಇವಾಗ ಒಂದು 10 ನಿಮಿಷ ನೆನೆದು ರೆಡಿಯಾಗಿದೆ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ನಾದ್ಕೊಂಡಿದ್ದೀನಿ ನಾನು. ಇಲ್ಲಿ ನಾದ್ಕೊಂಡು ನಾನಿಲ್ಲಿ ನಾವು ಒಂದೊಂದು ಚಪಾತಿ ಅದಕ್ಕೆ ಬರುವಷ್ಟು ಒಂದು ಉಂಡೆನ ನಾನು ಸೈಡ್ಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಮತ್ತೆ ನೀವು ಚಪಾತಿ ಹೆಂಗೆ ಲಟ್ಟಿಸ್ತೀವೋ ಅದೇ ರೀತಿ ನಾವು ಒಂದಾದಮೇಲೆ ಒಂದನ್ನು ಲೇಯರ್ನ ಇಡಬೇಕು ನಾವು ಲಟ್ಟಿಸಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಸ್ವಲ್ಪ ಏನು ಆಚೆ ಈಚೆ ಸ್ವಲ್ಪ ಹಾಕ್ಕೊಂಡು ನಾನಿಲ್ಲಿ ಒಂದೊಂದು ಲೇಯರ್ಗೂ ಕೂಡ ನಾನು ಆ ಸಾಟಿನ ಹಾಕ್ತೀನಿ ನಾನಿಲ್ಲಿ. ಮತ್ತು ಅದೇನ ಪಕ್ಕಕ್ಕೆ ಎತ್ತಿಟ್ಕೊಂಡು ಮತ್ತು ಎಲ್ಲವನ್ನು ಅದೇ ರೀತಿ ಲಟ್ಟಿಸಿಟ್ಕೋಬೇಕು. ನೀವು ಲಟ್ಟಿಸಿಟ್ಕೊಳ್ಳಿ ಇದೇ ಥರ. ನೋಡಿ, ಈ ರೀತಿ ನಾವು ಮಾಡಿಟ್ಕೊಳ್ಬೇಕು. ಎಲ್ಲನೂ ಒಂದ್ರ ಮೇಲೆ ಒಂದು ಮಾಡಿಟ್ಕೊಳ್ಳಿ. ನೋಡಿ, ಈ ಸ್ವೀಟ್ ಮಾತ್ರ ತುಂಬ ರುಚಿಯಾಗಿರುತ್ತೆ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ನಮಗೆ ಒಂದೇ ಒಂದು ಲೇಯರಲ್ಲಿ ನಮಗೆ ಯಾವಾಗೂ ಮಾಡಿಕೊಡ್ತಿದ್ರು. ಆ ಒಂದು ಲೇಯರಲ್ಲಿ ನಾವು ಕಚ್ಚಿ ತಿನ್ನುವಷ್ಟರಲ್ಲಿ ಅದು ಬಾಯಿ ತುಂಬ ಸಿಗ್ತಾನೆ ಇರಲಿಲ್ಲ. ಅದರಿಂದ ಏನು ಮಾಡೋದಂದರೆ, ಈ ಥರ ಒರಕೆ ಚಿರೋಟಿಲಿ ಸ್ವಲ್ಪ ನಾವು ಮಂದವಾಗಿ ಮಾಡಿಟ್ಕೊಂಡ್ರೆ ನಾವು ಕಚ್ಚಿ ತಿಂದಾಗ ಅದು ಬಾಯಿ ತುಂಬ ಸಿಗುತ್ತೆ. ಈ ರೀತಿ ಮಾಡಿಕೊಂಡು ಮಕ್ಕಳು ಕೊಡ್ಬೋದು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ಈ ಥರ ನಾವು ಮನೇಲೇ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಮಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನಾವು ಟೈಮ್ ಪಾಸ್ಗೆ ಈ ಥರದ್ದೆಲ್ಲ ಎತ್ಕೊಂಡು ತಿನ್ಬೋದು ನಾವು, ಏನಾದರೂ ಬೇಕು ಅನ್ನಿಸ್ದಾಗ. ನೋಡಿ, ಈ ರೀತಿ ನಾನು ಎಲ್ಲವನ್ನು ನಾನು ಒಂದು 10 ಲೇಯರ್ ಆಯಿತು. ನಾನಿಲ್ಲಿ 10 ಲೇಯರ್ನು ಕೂಡ ಒಂದ್ರ ಮೇಲೆ ಒಂದು ನಾನು ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಸಾಟಿ ಹಾಕ್ಕೊಂಡು ಎಲ್ಲನೂ ರೌಂಡ್ ಮಾಡ್ಕೋಬೇಕು. ಇವಾಗ ನಾವು ಇದನ್ನು ರೌಂಡ್ ಮಾಡ್ಕೊಳ್ಳಿ ನೀಟಾಗಿ. ಎಲ್ಲನೂ ಸ್ವಲ್ಪ ಹಿಂದಕ್ಕೆ ಎಳೆದು ರೌಂಡ್ ಮಾಡ್ಕೊಳ್ಳಿ. ಈ ಥರ
ನೋಡಿ ಇದೇ ಥರ ಒಂದು ಸ್ವಲ್ಪ ಎಲ್ಲನೂ ರೌಂಡ್ ಮಾಡ್ಕೊಂಡಾದ ನಂತರ ಈ ಥರ ಚಾಕು ಸಹಾಯದಿಂದ ಸ್ವಲ್ಪ ಹೀಗೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ಗೆ ನೀವು ಇದನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ. ನೀವು ನೋಡಿ ಲೇಯರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಒಂದ್ರ ಮೇಲೆ ಒಂದು ಲೇಯರ್ ಎಷ್ಟು ಪಕ್ಕ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಲೇಯರ್ ಬಂದಾಗ ಅದು ನಾವು ತಿನ್ನುವಾಗ ಸ್ವಲ್ಪ ಮಂದವಾಗಿ ಸಿಗುತ್ತೆ, ಬಾಯಿ ತುಂಬ ಸಿಗುತ್ತೆ. ಆ ಥರ ತಿಂದಾಗ ಒಂದು ಸ್ವಲ್ಪ ಇಷ್ಟಪಟ್ಟು ತಿನ್ಬೋದು ನಾವು. ಟೇಸ್ಟ್ ಕೂಡ ಲೇಯರ್ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಎಲ್ಲನೂ ಅಗಲ ಮಾಡಿ ಇಟ್ಕೊಂಡು ನಾನು ಮತ್ತೆ ಅದನ್ನು ಒಂದೊಂದು ಸ್ವಲ್ಪ ಒಂದು ರೌಂಡ್ ಅಲ್ಲಿ ಹದವಾಗಿ ಕರ್ಕೋಬೇಕು, ಜಾಸ್ತಿ ಸೀಸಲೂಬಾರ್ದು, ಅತಿಯಾಗಿ ಬೇಯಿಸಕ್ಕೆ ಮುಂಚೆನೇ ನಾವು ಎತ್ತಲೂಬಾರ್ದು. ಬೇಯಕ್ಕೆ ಮುಂಚೆ ಹೆಚ್ಚಿದಾಗ ಏನಾಗುತ್ತೆ, ಅದು ನಮಗೆ ಮೈದಾ ಆಲ್ರೆಡಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಲ್ಲೂ ಬೆಂದು ನಾನು ಮಾಡ್ತಾ ತೋರಿಸ್ತಾ ಇರೋದು ನಿಮಗೆ. ನೋಡಿ ಇವಾಗ ಅದು ಕುದಿಯೋದೇ ನಿಲ್ಲಿಸಿದೆ, ಇವಾಗ ರೆಡಿ ಆಗಿದೆ ಅಂತ ಅರ್ಥ. ಇದನ್ನು ತೆಗೆದು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಇದಕ್ಕೆ ನಾನು ಸಕ್ಕರೆ ಪುಡಿನ ಉದುರಿಸಿ ತೋರಿಸ್ತೀನಿ ನಿಮಗೆ ಹೆಂಗೆ ಉದುರಿಸೋದು ಅಂತ ಹೇಳಿ. ಇದು ಬಿಸಿ ಇದ್ದಾಗಲೇ ನೀವು ನಾವು ಸಕ್ಕರೆ ಪುಡಿ ಏನು ಮಾಡಿ ಇಟ್ಕೊಂಡಿರ್ತೀವಿ ಆ ಸಕ್ಕರೆ ಪುಡಿ ಉದುರಿಸ್ಬೇಕು. ನೀವು ಸಕ್ಕರೆನೇ ಉದುರಿಸಿದ್ರೆ ದಪ್ಪಾಗುತ್ತೆ, ಅದು ಹಿಡಿಯಲ್ಲ. ಆವಾಗ ನೀವೇನು ಸ್ವಲ್ಪ ಸಕ್ಕರೆನ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡು ಈ ಥರ ಬಿಸಿ ಇದ್ದಾಗಲೇ ನೀವು ಸ್ವಲ್ಪ ಈ ಥರ ಹಾಕ್ಬಿಟ್ರೆ ಅದು ನೀಟಾಗಿ ಕಚ್ಕೊಳ್ಳುತ್ತೆ. ಅದು ಆರದ ಮೇಲೆ ಹಾಕಿದ್ರೆ ಅದು ಸಕ್ಕರೆ ಕಚ್ಚಲ್ಲ, ಅದಕ್ಕೆ ಸಕ್ಕರೆ ಪುಡಿ. ಅದರಿಂದ ನೀವು ಸ್ವಲ್ಪ ಅದು ಬಿಸಿ ಇರುವಾಗಲೇ ನೀವು ಸಕ್ಕರೆ ಪುಡಿ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ನಾನು ಇಲ್ಲಿ ಒಂದೊಂದೇ ಮಾಡ್ತಿರೋದ್ರಿಂದ ನಾನು ನೀಟಾಗಿ ನಿಮ್ಗೆ ಇಲ್ಲೇ ತೋರಿಸ್ತಾ ಇದ್ದೀನಿ. ನಾನು ನೋಡಿ ಈಗ ಒಂದೊಂದೇ ನಾನು ಈ ಥರ ಎಲ್ಲನೂ ನಾನು ಬೇಯಿಸಿ ಎತ್ತಿಟ್ಕೊತೀನಿ ಸೈಡ್ಗೆ. ನಾನು ಇನ್ನೂ ಒಂದು ರೀತಿ ನಿಮಗೆ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ಅಗಲಾಗಿ ಲಟ್ಟಿಸೋ ಬದಲು ಒಂದು ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಇದನ್ನು ಪಾಕ ಮಾಡಿಕೊಂಡು, ಒಂದೆಳೆ ಪಾಕನಾದರೂ ಪರವಾಗಿಲ್ಲ, ನಿಮ್ಗೆ ಹೆಂಗೆ ಬೇಕೋ ಆ ಥರ ಪಾಕ ಮಾಡಿಕೊಂಡು ಇದನ್ನು ಪಾಕಕ್ಕೆ ಎತ್ತಿ ಇದನ್ನು ಇಟ್ಕೊಂಡು ಅದನ್ನು ಕೂಡ ಸ್ಟೋರೇಜ್ ಮಾಡ್ಬೋದು. ನಾನು ನೋಡಿ ಇಲ್ಲಿ ನೋಡಿ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಇದನ್ನು ಸ್ವಲ್ಪ ಮಂದವಾಗಿ ಲಟ್ಟಿಸಿದ್ದೀನಿ. ಇದನ್ನು ನೀವು ಪಾಕಕ್ಕೆ ಹಾಕ್ಕೊಂಡು ಮಾಡ್ಬೋದು. ನೋಡಿ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಕಲರು ನೀಟಾಗಿ ಈ ಥರ ಬೇಯಿಸಿಟ್ಕೋಬೇಕು. ನಾನು ಸಕ್ಕರೆ ಪುಡಿನೆಲ್ಲ ಉದುರಿಸಿರೋದ್ರಿಂದ ಅದು ಬಿಸಿಲೇ ಎಷ್ಟು ಚೆನ್ನಾಗಿ ಕಚ್ಕೊಂಡಿದೆ. ನೋಡಿ ಲೇಯರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದಕ್ಕೊಂದು ಲೇಯರ್ ಈ ಥರ ತಿನ್ಬೇಕಾದ್ರೆ ನಾವು ಒಂದೊಂದೇ ಲೇಯರ್ ಬಿಟ್ಕೊಳ್ಳುತ್ತೆ, ಅದು ಚೆನ್ನಾಗಿರುತ್ತೆ ಆ ಥರ ತಿನ್ನುವಾಗ. ಈ ರೀತಿ ಮಾಡಿ ಇಟ್ಕೊಂಡ್ರೆ ನೀವು 2 ತಿಂಗಳವರೆಗೂ ನೀವು ಸ್ಟೋರೇಜ್ ಮಾಡಿ ಇಟ್ಕೊಬೋದು. ಗಾಳಿ ಹೋಗದೆ ಇದ್ದಾಗೆ ಬಾಕ್ಸಿಗೆ ಬಿಗಿಯಾಗಿ ಏರ್ ಟೈಟ್ ಮಾಡಿ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಇದನ್ನು ನಾನು ಮಾಡಿರುವಂಥ ಚಿರೋಟಿ, ಒರ್ಕೆ ಚಿರೋಟಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಯಾರು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ನನಗೆ ಈ ರೀತಿ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ, ಅಡುಗೆ ವೀಡಿಯೋಗಳನ್ನ ಹಾಕೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.